ಕೊಪ್ಪಳ ನಗರಸಭೆ ಇವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ತಪ್ಪಾಗಲಿಕ್ಕೆ ಅಂತ ಹೇಳ್ತೀನಿ. ಯಾಕಂದರೆ ಈ ಹಿಂದೆ ಮಾನ್ಯ ಲೋಕಾಯುಕ್ತರು ಒಂದು ವರ್ಷದಾಗ 2 ಸಲ ದಾಳಿ ಮಾಡ್ಯಾರ. ದಾಳಿ ಮಾಡಿದಂಥ ಸಂದರ್ಭದಲ್ಲಿ 10 ಕೋಟಿಗೂ ಅಧಿಕ ಹಣ ಸರ್ಕಾರದ ದುಡ್ಡು ಪೋಲ್ ಮಾಡ್ರ, ಅಕ್ರಮ ಆಗಿದೆ ಅಂತೇಳಿ ಒಂದು ಕ್ರಿಮಿನಲ್ ಮೊಕದ್ದಮೆ ಮಾಡಿಕೊಂಡ್ರ. ಅಂತಹ ಸಂದರ್ಭದಲ್ಲಿ ಕೂಡ ಎಚ್ಚೆತ್ತುಕೊಳ್ಳುವಂಥ ನಗರಸಭೆ ಕೇವಲ 3 ತಿಂಗಳಲ್ಲಿ 4 ಕೋಟಿಗೂ ಅಧಿಕ ಹಣವನ್ನು ಖರ್ಚು ಮಾಡಿ ತಮಗೆ ಇಷ್ಟ ಬಂದಂಥ ವ್ಯಕ್ತಿಗಳಿಗೆ ಟೆಂಡ್ರ್ ಕೊಡೋದು, ಟೆಂಡ್ರ್ ಕರೆಯಂಗಿಲ್ಲ, ತಮಗೆ ಇಷ್ಟ ಬಂದರೆ ಕೊಡೋದು. ಯಾಕಂದರೆ ಸರ್ಕಾರದ ಒಂದು ನಿಯಮ ಇದೆ, 5 ಲಕ್ಷಕ್ಕಿಂತ ಹೆಚ್ಚಿಗೆ ಆಗಿ 1 ಲಕ್ಷಕ್ಕಿಂತ ಹೆಚ್ಚಿಗೆ ಇದ್ರೆ 1 ಲಕ್ಷ ಒಳಗಿದ್ದ 5 ಲಕ್ಷದ ಒಳಗಿತ್ತಂತಂದ್ರೆ ಅವಾಗೆಲ್ಲ ಟೆಂಡ್ರ್ ಕರಿಬೇಕಂತ ಸರ್ಕಾರದ ನಿಯಮ. ಎಲ್ಲ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿಬಿಟ್ರವರು. ಗಾಳಿಗೆ ತೂರ್ಕೊಂಡು ತಮಗಿಷ್ಟ ಬಂದ ವ್ಯಕ್ತಿಗಳಿಗೆ ತಮಗಿಷ್ಟ ಬಂದಂಥ ಖಾಸಗಿ ಏಜೆನ್ಸಿಯರಿಗೆ ಕೊಟ್ಟು ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡ್ಯಾರ. ಒಂದು ಉದಾಹರಣೆ ತೊಗೊತೀನಿ ನಿಮಗೆ. ಈಗ ಕನ್ನಡ ರಾಜ್ಯೋತ್ಸವ ಪ್ರತಿ ವರ್ಷಕ್ಕೊಮ್ಮೆ ಏನಿದೆ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತೀವಿ. ಎಷ್ಟು ದುಡ್ಡು ಖರ್ಚು ಮಾಡೋದು ಆಚರಣೆಗೆ? ಸರಿ, ಸುಮಾರು 10ರಿಂದ 15 ಲಕ್ಷ ರೂಪಾಯಿ. ಅಂದರೆ ನಗರಸಭೆ ನಿಧಿಯಿಂದ ಒಂದು ಬಿಲ್ ಬೇರೆ ಎತ್ತೋದು, ಅದಕ್ಕೊಂದು ಚೆಕ್ ಬರೆಯೋದು, ಖಾಸಗಿ ವ್ಯಕ್ತಿಗಳಿಗೆ ನಾವು ನೀಡಿವೆ ಅಂತೀವಿ ಅಲ್ಲೊಂದು ಚೆಕ್ ಬರೆಯೋದು. ಅಂದರೆ ಒಂದೊಂದು ಕಾಮಗಾರಿ 2-3 ಬಿಲ್ಗಳನ್ನು ಇವರು ಎತ್ತಿ ಫ್ರಾಡ್ ಮಾಡ್ಯಾರ. ಆಮೇಲೆ ಕನಕದಾಸರ ಮೂರ್ತಿ ಪ್ರತಿಷ್ಠಾಪನೆ ಆಯಿತು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದರು. ಬಂದಂಥ ಸಂದರ್ಭದಲ್ಲಿ ಡೆಕೋರೇಷನಿಗೆ ಅಂತೇಳಿ ಸುಮಾರು 20 ಲಕ್ಷ ರೂಪಾಯಿ ಬಿಲ್ ಐತೆ. 13ರಿಂದ 20 ಲಕ್ಷ ರೂಪಾಯಿ ಬಿಲ್ ಐತೆ. ಅದು 3 ಬಿಲ್ ಆಗಿದೆ. ಆಮೇಲೆ ಕಸ ವಿಲೇವಾರಿ ವಾಹನಗಳು ಒಂದು ಸುಮಾರು 20 ಆಟೋಗಳದು, ಒಂದು ಉಳ್ಕಿದೆಲ್ಲೋ ಒಂದು 40 ಗಾಡಿ ಒಟ್ಟು ಅವ್ರದ್ದು, JCB ಟ್ಯಾಕ್ಟ್ರಿ ಎಲ್ಲ ಸೇರಿಕೊಂಡ್ರೆ ಅದರಲ್ಲಿ 15ರಿಂದ 20 ಲಕ್ಷ ರೂಪಾಯಿ ಬಿಲ್ ಐತೆ ತಿಂಗಳ. ಆಟೋಗಳು ಕೆಲವೊಂದಿಷ್ಟು ರಿಪೇರಿ ಇದೆ ಅಂತೇಳಿ ರಿಪೇರಿ ಬಿಲ್ ಐತ್ಯಾರ, ಅವು ಓಡಾಡ್ಯಾವ ಅಂತೇಳಿ ಅದಕ್ಕೂ ಡೀಸೆಲ್ ಬಿಲ್ ಐತ್ಯಾರ. ಒಂಥರ ಡೀಸೆಲ್ ಮಾಫಿಯಾನ್ ಅಂತ ಹೇಳ್ಬೋದು. ನಗರಸಭೆಯವರು ಖಾಸಗಿ ಅಜಯ್ ಫ್ಯೂಲ್ಸ್ ಅಂತಿದೆ, ಆ ಫ್ಯೂಲ್ಸ್ನವರಿಗೆ ಇವರು ಒತ್ತಿ ಬಿದ್ದುಬಿಟ್ರ. ಸುಮ್ಮನೆ ಹೋಗೋದು, ಬಿಲ್ ಬರೋದು, ಚೆಕ್ ಕೊಡೋದು, ಒಂಥರ ಎಲ್ಲರೂ ಕೂಡ ಶಾಮೀಲಾಗಿ ಈ ಕೆಲಸವನ್ನು ಮಾಡಕತ್ಯಾರ. ಆಮೇಲೆ ಇನ್ನೊಂದು CC ಕ್ಯಾಮ್ರಾ ಏನಿದೆಯಲ್ಲ, CC ಕ್ಯಾಮ್ರಾ ಗಣೇಶ ಚತುರ್ಥಿ ಅಂಗವಾಗಿ CC ಕ್ಯಾಮ್ರಾ ಪ್ರಮುಖ ನಗರಗಳಲ್ಲಿ ಗಲ್ಲಿಗಳಲ್ಲಿ ಏನೇನಿಟ್ಟರೆ CC ಕ್ಯಾಮ್ರಾ ಬಾಡಿಗೆ ತೊಗೊಂಡ್ರೆ, ಖಾಸಗಿಯವರಿಂದ ಕೊಟ್ರೆ ತಾವು ದುಡ್ಡು ಇಟ್ಕೊಂಡ್ರೆ ಸುಮಾರು 20ರಿಂದ 25 ಲಕ್ಷ ಬಿಲ್ ಎತ್ಕೊಂಡ್ರೆ. ಹಾಗಾದ್ರೆ ನಾ ಪ್ರಶ್ನೆ ಕೇಳ್ತೀನಿ, CC ಕ್ಯಾಮ್ರಾನ ನಾವೇ ಪರ್ಮನೆಂಟಾಗಿ ಖರೀದಿ ಮಾಡಿದ್ರೆ ಇಂಥ ಸಾವಿರಾರು ಕ್ಯಾಮ್ರಾ ಬರ್ತಿದ್ವಿ. ಇವತ್ತು ಕೊಪ್ಪಳಕ್ಕೆ ಪರ್ಮನೆಂಟಾಗಿ ಸಿಗ್ತಿತ್ತು, ಬಾಡಿ ಕೊಡುವಂಥ ಅವಶ್ಯಕತೆಯೇ ಇದ್ದಿಲ್ಲ. ಆಮೇಲೆ ಇನ್ನೊಂದಾಗಿ ಕಸ ಸಂಸ್ಕರಣಾ ಘಟಕದಲ್ಲಿ ಒಂದು ಮಷಿನ್ ತಂದ್ರೆ 1,40,00,000 ರೂಪಾಯಿ ಕೊಟ್ಟು ಮಷಿನ್ ತಂದ್ರೆ, ಆ ಮಷಿನ್ ಒಂದು ದಿನವೇ ಕೆಲಸ ಮಾಡಿಲ್ಲ. ಅದೇನ್ರಿ ಇವತ್ತೇನರ ಗುಜರಿಗೆ ಹಾಕಿದ್ದು ಅಂತಂದ್ರೆ 50,000ಕ್ಕೂ ಬರೋಲ್ಲ. ಹಾಗಾಗಿ ಎಲ್ಲ ಅಕ್ರಮಗಳನ್ನು ನಗರಸಭಾ ಅಧಿಕಾರಿಗಳು ಇತ್ತಾಗ ಗುತ್ತಿಗೆಯಾದರೂ ಎಲ್ಲರೂ ಶಾಮೀಲಾಗಿ ಮಾಡ್ಯಾರ. ಈ ಕೂಡಲೇ ನಾನು ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ಕೊತೀನಿ, ಈ ಕೊಪ್ಪಳ ನಗರಸಭೆಯ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು CBIಗೆ ವಹಿಸಬೇಕು. ತಪ್ಪಿಸ್ತರಿಗೆ ಶಿಕ್ಷೆ ಆಗಬೇಕು, ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಏನು ಹಣ ದುರುಪಯೋಗ ಇದೆ ಅವ್ರ ಕಡೆಯಿಂದ ವಸೂಲಿ ಮಾಡ್ಕೋಬೇಕು. ಇಲ್ಲದಿದ್ದರೆ ಉಗ್ರವಾದ ಹೋರಾಟವನ್ನು ಸಂಘಟನೆ ಹಮ್ಮಿಕೊಳ್ತದೆ. ಅಲ್ಲ, ನನಗೆ ಸ್ಪೆಸಿಫಿಕ್ ಕಂಪ್ಲೇಂಟ್ ಕೊಡೋಕೆ ಇವತ್ತು ಯಾರೋ ಪ್ರೆಸ್ ಮೀಟ್ ಮಾಡಿದ್ದನ್ನು ನಾನು ನೋಡಿದ್ದೀನಿ, ಪರಿಶೀಲನೆ ಮಾಡಿಸ್ತೀನಿ. ಹಂಗೇನಾದರೂ ಇದ್ದರೆ ಕ್ರಮ ತೊಗೊಳ್ತೀನಿ. ಹಿಂದೆ ಕೂಡ ಲೋಕಾಯುಕ್ತ ರೇಟ್ ಆಗಿತ್ತು. ಇಲ್ಲ, ಲೋಕಾಯುಕ್ತದವರು ಅವರ ಪ್ರಕ್ರಿಯೆಗಳನ್ನ ಮಾಡ್ತಾರೆ. ಸಪೋಸ್ ನನಗೆ ಕಂಪ್ಲೇಂಟ್ ಕೊಟ್ಟಾಗ ನಾವು ವೆರಿಫೈ ಮಾಡಿ ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಷನ್ ನಾವು ತೊಗೊಳ್ಳೇಬೇಕು. ಹಂಗೇನಾದರೂ ಆಗಿದೆ ರಿಕವರಿ ಮಾಡೋದು, ಆ್ಯಕ್ಷನ್ ಮಾಡೋದು ಫರ್ದರ್ ನಾವು ಮಾಡ್ತೀವಿ.